ಇತ್ತೀಚೆಗೆ ಕಮ್ಯುನಿಕೇಶನ್ ಪೇಪರ್ ತುಂಬಾ ಕಷ್ಟ ಇದೆ, ಎಸ್ಪೆಷಲಿ ಕನ್ನಡ. ಏನ್ ಮಾಡ್ಬೇಕು ನಮ್ ಸ್ಟೂಡೆಂಟ್ಸ್? ಸ್ಪರ್ಧಾ ಅರಿವು ಅವರು ಯಜ್ಞ ಅಂತ ಹೇಳಿ ಒಂದು ಹೊಸ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸ್ಪರ್ಧಾ ಅರಿವುನ ಕಂಟೆಂಟ್ ಕ್ವಾಲಿಟಿಗೆ ಎರಡಕ್ಕೂ ಫೇಮಸ್. ಹೌದು, ಇವಾಗ ಕನ್ನಡಕ್ಕೆ ಸ್ಪರ್ಧಾ ಅರಿವು ತಂಡದವರು 3 ಜನ ಟೀಚರ್ಸ್ ನ ಕರೆಸ್ತಾ ಇದ್ದಾರೆ. ಜನ ಹೌದು, ಮೊದಲನೇದಾಗಿ ಲೋಕೇಶ್ ಸರ್. ಓ, ನಡೆದಾಡುವ ವ್ಯಾಕರಣ ಅಂತ ಕರೀತಾರಲ್ವಾ? ಎಕ್ಸಾಕ್ಟ್ಲಿ. ಇನ್ನೊಬ್ರು ಬಂದ್ಬಿಟ್ಟು ಮನೋಜ್ ಸರ್. ಮನೋಜ್ ಅವರು UPSC ಟಾಪರ್ಗೆ ಮೆಂಟರ್ ಆಗಿದ್ರಲ್ವಾ? ಎಕ್ಸಾಕ್ಟ್ಲಿ ಅವರೇ. ಇನ್ನೊಬ್ರು ವೆಂಕಟೇಶಪ್ಪ ಸರ್. ವೆಂಕಟೇಶಪ್ಪ ಸರ್ ಎಲ್ರಿಗೂ ಗೊತ್ತೇ ಇದ್ದಾರೆ, ಯಾಕಂದ್ರೆ ಮೀಮಾಂಸೆಗೆ ಅವರು ತುಂಬಾ ಫೇಮಸ್. ಅಂದ್ರೆ ಕನ್ನಡ ಏನ್ ತೊಂದ್ರೆ ಇಲ್ಲ. ಆದ್ರೆ ಎಕ್ಸಾಕ್ಟ್ಲಿ. ರೂರಲ್ ಮತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕಂಪ್ಯೂಟರ್ ಹೆಂಗೆ ಸ್ಕೋರ್ ಮಾಡ್ತಾರೆ? ಎನಿ ಗೆಸ್ಸಸ್ ಕಂಪ್ಯೂಟರ್ಗೆ ಯಾರನ್ನ ಕರೆಸ್ತಿರಬಹುದು ಅಂತ? ಡೋಂಟ್ ಸೇ ಮೀನಾ ಬುಲ್ಬುಳೆ ಸರ. ಎಕ್ಸಾಕ್ಟ್ಲಿ, ಗುರುರಾಜ್ ಬುಲ್ಬುಲೆ ಸರ್ ಕಂಪ್ಯೂಟರ್ ಫ್ಯಾಕಲ್ಟಿ ಆಗಿ ಹೈಯರ್ ಮಾಡಿರೋದು. ಹಂಗಾದ್ರೆ ಕನ್ನಡ ಮತ್ತೆ ಕಂಪ್ಯೂಟರ್ ಚಿಂತೆ ಇಲ್ಲ. ಆದ್ರೆ ಇವಾಗ ಇಂಗ್ಲಿಷ್ ಏನ್ ಮಾಡೋದು? ಇಂಗ್ಲಿಷ್ಗೆ ಸ್ಟೇಟ್ ಟ್ಯೂಟರ್ಸ್ ಆದಂತಹ ಶೆಟ್ಟಿ ಸರ್ ಮತ್ತೆ ಚಲಪತಿ ಸರ್ ನ ಕರೆಸ್ತಾ ಇದ್ದಾರೆ. ಆದ್ರೆ ನೋಟಿಫಿಕೇಶನ್ ಆಗ್ಲೇ ಬಂದಿದೆ. 3-2 months ಅಲ್ಲಿ ಕಂಪ್ಲೀಟ್ ಮಾಡ್ತಾರಾ? 3 to 4 months ಯಾಕೆ, ಒಂದೇ ತಿಂಗಳಲ್ಲಿ ಕಂಪ್ಲೀಟ್ ಕಂಪ್ರಹೆನ್ಷನ್ ಆಗಿ ಸಿಲೆಬಸ್ ನ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಮತ್ತೆ 1 ತಿಂಗಳಲ್ಲಿ ನಮ್ಗೆ ಟೆಸ್ಟ್ ಸೀರೀಸ್ ಸಹ ಇರುತ್ತಾ? ಎಕ್ಸಾಕ್ಟ್ಲಿ, ಈ ಡೌಟ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಬರುತ್ತೆ. ಎವ್ರಿ ವೀಕೆಂಡ್ ಟೆಸ್ಟ್ ಸೀರೀಸ್ ಟೆಸ್ಟ್ ಕೂಡ ಕೊಡ್ತೀವಿ. ಮತ್ತೆ ಮೆಟೀರಿಯಲ್ ಏನ್ ಮಾಡೋದು? ನಮ್ ಸ್ಟೂಡೆಂಟ್ಸ್ ರಿವಿಷನ್ ಹೆಂಗ್ ಮಾಡೋದು? ಈಗ ಆಲ್ರೆಡಿ ಮೆಟೀರಿಯಲ್ಗೆ ಫೇಮಸ್ ಅಂತ ನೀವೇ ಹೇಳಿದ್ರಿ. ಕಮ್ಯುನಿಕೇಶನ್ ಮೆಟೀರಿಯಲ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಹಂಗಾದ್ರೆ ಇದೇನ್ ತೊಂದ್ರೆ ಆಗಲ್ಲ. ಬಟ್ ಇವಾಗ ನಮ್ ಸ್ಟೂಡೆಂಟ್ಸ್ ಗೆ ಆನ್ಲೈನ್ ಆಫ್ಲೈನ್ ಎರಡೂ ಬೇಕಾಗಿರುತ್ತೆ, ಅವ್ರೇನ್ ಮಾಡೋದು? ಆನ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ, ಆಫ್ಲೈನ್ ಕೂಡ ಇರುತ್ತೆ. ಅದ್ರ ಜೊತೆಗೆ 1 year ತನಕ ವಿಡಿಯೋಸ್ ವ್ಯಾಲಿಡಿಟಿ ಇರುತ್ತೆ, ದೇ ಕ್ಯಾನ್ ವಾಚ್. ಸ್ಟೂಡೆಂಟ್ಸ್ ಎನ್ರೋಲ್ ಮತ್ತೆ ಸಬ್ಸ್ಕ್ರೈಬ್ ಹೆಂಗ್ ಮಾಡೋದು ಈ ಸೀರೀಸ್ ನ? ಈ ಸೀರೀಸ್ ಸಬ್ಸ್ಕ್ರೈಬ್ ಆಗ್ಬೇಕಂದ್ರೆ ಅವರು ಡೈರೆಕ್ಟ್ ವೆಬ್ಸೈಟ್ ಅಲ್ಲಿ ಹೋಗೋ ಸಬ್ಸ್ಕ್ರಿಪ್ಷನ್ ತಗೋಬಹುದು. ಇಲ್ಲ ಅಂತ ಅಂದ್ರೆ ಅವರು ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೂ ಕೂಡ ಈ ಕೋರ್ಸ್ ನ ಬೈ ಮಾಡಬಹುದು. ಹಾಗಾದ್ರೆ ಈ ಸತಿ ನಮ್ ಸ್ಟೂಡೆಂಟ್ಸ್ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾರೆ. ಹೌದು, ಯಾರೆಲ್ಲ ಯಜ್ಞ ಪ್ರೋಗ್ರಾಮಿಗೆ ಜಾಯ್ನ್ ಆಗ್ತಾರೆ ಅವ್ರಿಗಂತೂ ನಾವು ಅಶೂರೆನ್ಸ್ ಕೊಡಬಹುದು, ಒಳ್ಳೆ ಸ್ಕೋರ್ ಮಾಡೇ ಮಾಡ್ತಾರೆ ಅಂತ.